ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಒಂದು ಜಾರ್ಜೆಟ್ ಬ್ಲೌಸ್ ಪೀಸ್ ಇದೆ ನನ್ನ ಹತ್ರ. ಒಂದು ಸೀರೆಯಿಂದ ಕಟ್ ಮಾಡಿ ಸಪರೇಟ್ ಮಾಡಿರುವಂತಹದ್ದು. ಇದನ್ನ ಬ್ಲೌಸ್ ಹೊಲಿಸ್ಕೊಂಡಿಲ್ಲ, ಹಾಗಾಗಿ ನಾನು ಆಸ್ ಯೂಶುವಲ್ ರಿಯೂಸ್ ಅನ್ನ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಸೊ ಈ ಬ್ಲೌಸ್ ಪೀಸು ಹೆಚ್ಚು ಕಮ್ಮಿ 90 ಸೆಂಟಿಮೀಟರ್ ಅಥವಾ 80 ಸೆಂಟಿಮೀಟರ್ ಆಗುವಷ್ಟು ಇದೆ. ಇದನ್ನ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಕೊಂಡಿದೀನಿ ಡಬಲ್ ಲೇಯರ್ ಅಲ್ಲಿ. ಇವಾಗ ನನಗೆ ಬ್ಲೌಸ್ ಪೀಸು ಇದೆ. ಹಾಗೆ ಇದರ ಅಳತೆಯನ್ನ ತಿಳಿಸ್ತೀನಿ. ಇವಾಗ 22.5 ಇಂಚು ಅಗಲ ಇದೆ, ಹಾಗೆ 29 ಇಂಚು ಉದ್ದ ಇದೆ. ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ 3 ಕಡೆಗೂ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಹಾಗೆ ಒಂದ್ ಕಡೆಗೆ ಒಂದ್ ಸ್ವಲ್ಪ ಜಾಗವನ್ನ ಓಪನ್ ಇಟ್ಕೊಳ್ತೀನಿ. ಆ ಓಪನ್ ಜಾಗದಿಂದ ನಾವು ಇದನ್ನ ಉಲ್ಟಾ ಮಾಡ್ಕೊಳ್ಳೋಣ. ಈಗ ನಾನು 3 ಕಡೆಗೂ ಸ್ಟಿಚ್ ಅನ್ನ ಹಾಕಿದಾಯ್ತು. ಹಾಗೆ ಒಂದ್ ಕಡೆ ಒಂದ್ ಸ್ವಲ್ಪ ಜಾಗ ಓಪನ್ ಇತ್ತಲ್ವಾ, ನೋಡಿ ಇಲ್ಲಿ ಕಾಣಿಸ್ತಿದೆ. ಇದರಿಂದ ನಾವೀಗ ಬ್ಲೌಸ್ ಪೀಸ್ ಅನ್ನ ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಮಾಡ್ಕೊಂಡಿದ್ದಾದ್ಮೇಲೆ ಅಲ್ಲಿ ಓಪನ್ ಇರುವ ಜಾಗದಲ್ಲಿ ಕಾಲ್ ಇಂಚು ಹೀಗೆ ಒಳಗ್ ತಳ್ತಾ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ಜೊತೆಗೆ 4 ಕಡೆಗೂ ಒಂದು ಪ್ರೆಸ್ ಸ್ಟಿಚ್ ಅನ್ನ ಹಾಕೊಂಡು ಒಂದು ಬೇಸ್ ಬಟ್ಟೆಯನ್ನ ರೆಡಿ ಮಾಡ್ಕೊಳ್ತೀನಿ. ಹಾಗೆ ಇದನ್ನ ಮಾಡೋದಕ್ಕೆ ನಾನು ಯಾವುದೇ ಸ್ಪಾಂಜ್ ಆಗ್ಲಿ, ಕ್ಯಾನ್ವಾಸ್ ಆಗ್ಲಿ ಅಥವಾ ರೈಸ್ ಬ್ಯಾಗ್ ಆಗ್ಲಿ ಏನನ್ನು ಕೂಡ ಬಳಸ್ತಾ ಇಲ್ಲ. ಕೇವಲ ಈ ಬ್ಲೌಸ್ ಪೀಸ್ ಅನ್ನ ಬಳಸಿ ಮಾಡ್ತಿರೋದು. ಹಾಗೆ ಈ ಬ್ಯಾಗ್ ಅನ್ನ ಮಾಡೋದಕ್ಕೆ ನಾನಿಲ್ಲಿ ರೆಡಿಮೇಡ್ ಬೆಲ್ಟ್ ಅನ್ನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಇದ್ರೆ ನೀವು ಯೂಸ್ ಮಾಡಿ, ಇಲ್ಲದೆ ಇದ್ರೆ ನೀವು ಬಟ್ಟೆಯಲ್ಲಿ ಕೂಡ 4 ಇಂಚ್ ಅಗಲದ ಬಟ್ಟೆಯನ್ನ ಕಟ್ ಮಾಡಿ 4 ಫೋಲ್ಡ್ ಮಾಡ್ಬಿಟ್ಟು 1 ಇಂಚ್ ಅಗಲದ ಬೆಲ್ಟ್ ಅನ್ನ ರೆಡಿ ಮಾಡ್ಕೊಳ್ಬಹುದು. ನಾನಿಲ್ಲಿ ಬಳಸಿರೋ ಬೆಲ್ಟ್ ಅಷ್ಟೇನೆ 1 ಇಂಚು ಅಗಲದಿದೆ. ಈಗ ಏನ್ ಮಾಡ್ಬೇಕು, ಈ ಬಟ್ಟೆಯ ತುದಿಗೆ ಈ ರೀತಿಯಾಗಿ ಹಿಡಿತಾ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡ್ತಾ ಇದೀನಿ. ಇಲ್ಲಿ ನಾನು ಪಿನ್ ಹಾಕಿ ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ. ಸೊ ಈ ಪ್ರಕಾರವಾಗಿ ನಾನು ಪಿನ್ ಹಾಕಿದ್ದೀನಲ್ಲ, ಅದೇ ರೀತಿಯಲ್ಲಿ ಸ್ಟಿಚ್ ಅನ್ನ ಹಾಕ್ಬೇಕು. ಸೊ 2 ತುದಿಗೂ ಈ ರೀತಿಯಾಗಿ ಸ್ಟಿಚ್ ಅನ್ನ ಹಾಕೊಂಡು ಬೆಲ್ಟ್ ಅನ್ನ ಹೊಲ್ಕೊಂಡಿದೀನಿ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿಯಾಗಿ 2 ತುದಿಗೂ 4 ಕಡೆಗೂ ನಾನು ಈ ರೀತಿಯಾಗಿ ಮಾಡ್ಕೊಂಡೆ. ನೆಕ್ಸ್ಟ್ ಇಲ್ಲಿ ನಮ್ಗೆ 4 ಬಟ್ಟೆಗಳು ಬೇಕಾಗತ್ತೆ. 4 ಇಂಚು ಅಗಲದ್ದು, ಹಾಗೆ 8 ಇಂಚು ಉದ್ದದ್ದು. ಈಗ ಇದನ್ನ 4 ಫೋಲ್ಡ್ ಮಾಡ್ಬಿಟ್ಟು 1 ಇಂಚು ಬರ್ಬೇಕು. ಆ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಅನ್ನ ಹಾಕೊಂಡು 4 ಸ್ಟ್ರಾಪ್ಸ್ ಅನ್ನ ರೆಡಿ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಉಳಿದಿರುವಂತಹ 4 ಪೀಸಸ್ಗೂ ಮಾಡ್ಕೊಳ್ತೀನಿ. ಹಾಗೆ ಈ ಪೀಸಸ್ ನಾನು ಬೇರೆ ಬ್ಲೌಸ್ ಪೀಸ್ ಮ್ಯಾಚಿಂಗ್ ಬಟ್ಟೆಯನ್ನ ತಗೊಂಡಿರೋದು, ಅದನ್ನ ಬಳಸ್ತಿದ್ದೀನಿ. ಈಗ ಏನ್ ಮಾಡ್ಬೇಕಂದ್ರೆ ನಾವಿಲ್ಲಿ ಬೆಲ್ಟ್ ಅಟ್ಯಾಚ್ ಮಾಡಿದ್ವಲ್ಲ, ಆ ತುದಿಯಿಂದ 8 ಇಂಚುವರೆಗೆ ಬರೋ ರೀತಿಯಾಗಿ ಹೀಗೆ ಇಟ್ಬಿಟ್ಟು, ಇಲ್ಲಿ ನಾನು ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಇಟ್ಬಿಟ್ಟು ಕಾಣಿಸ್ತಿದ್ಯಲ್ಲ ಇಲ್ಲಿ, ಈ ತುದಿಯಿಂದ ಆ ತುದಿವರೆಗೆ ಇಲ್ಲಿ ಬೆಲ್ಟ್ ಹತ್ರ ಮಧ್ಯದಲ್ಲಿ ಹೋಗೋ ತನಕ ಅಲ್ಲಿ ಸ್ವಲ್ಪ ಫೋಲ್ಡ್ ಮಾಡ್ಬೇಕು. ಅಂದ್ರೆ ಥ್ರೆಡ್ ಎಲ್ಲ ಕಾಣಿಸ್ಬಾರ್ದು ಅಂತ ಹೇಳಿ ಅಲ್ಲಿ ಒಂದು ಸ್ಟಿಚ್ ಹಾಕ್ತಾ ಈ ಕಡೆ ಬರ್ತಾ ಒಂದು ಫೋಲ್ಡ್ ಮಾಡಿ ನಂತರ ನಾವು ಸ್ಟಿಚ್ ಅನ್ನ ಹಾಕ್ಬೇಕು. ಒಂದು ಉಲ್ಟಾ ಸಿ ಆಕೃತಿಯಲ್ಲಿ ಬರುತ್ತೆ ಸ್ಟಿಚ್. ನೋಡಿ ಇಲ್ಲಿ ಈ ರೀತಿಯಾಗಿ ಕಾಣಿಸ್ತಿದೆಯಲ್ಲ, ಹಂಗೆ 4 ಕಡೆಗೂ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು. ಸ್ಟಿಚ್ ಹಾಕಿದ ನಂತರ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೆಂಟರ್ ಅಲ್ಲಿ ಬೆಲ್ಟ್ ಬರುತ್ತೆ, ಬಾಕಿ ಕಡೆ ಎಲ್ಲ ಈ ರೀತಿಯಾಗಿ ನಾವು ಅದನ್ನ ಕ್ಲೋಸ್ ಮಾಡ್ತಾ ಇದೀವಿ. ಹೀಗೆ ಮಾಡೋದ್ರಿಂದ ಬೆಲ್ಟ್ ಕೂಡ ಗಟ್ಟಿಮುಟ್ಟಾಗಿರುತ್ತೆ, ಮತ್ತೆ ಬ್ಯಾಗು ಕೂಡ ನಮ್ಗೆ ಲಾಂಗ್ ಯೂಸ್ಗೆ ಬರುತ್ತೆ. 2 ಕಡೆಗೂ ನಾನು ಇದೇ ರೀತಿಯಾಗಿ ಮಾಡ್ಕೊಂಡಿದ್ದಾಯ್ತು. ಇವಾಗ ಬ್ಯಾಗ್ ಅನ್ನ ಮಧ್ಯದಲ್ಲಿ ನಾನು ಮಾರ್ಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟ್ ಆಗಿ ಸೆಂಟರ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಸೆಂಟರ್ ಲೈನ್ ಏನಿದೆ ಅಲ್ಲಿ ತನಕ ನಾನು ಮಾರ್ಕ್ ಮಾಡ್ಕೊಂಡಿದ್ದಾಯ್ತು. ಈಗ ಈ ರೀತಿಯಾಗಿ 1 ಇಂಚಿಗೆ ಒಂದು ಪ್ಲೀಟ್ಸ್ ಅನ್ನ ತಗೊಳ್ತಾ ಹಿಂಗ್ ಫೋಲ್ಡ್ ಮಾಡ್ಬೇಕು. ಇಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಕಾಣಿಸುತ್ತೆ ನೋಡಿ, ಕರೆಕ್ಟ್ ಆಗಿ 1 ಇಂಚು. ನೀವು ಬೇಕಿದ್ರೆ ಬಟ್ಟೆ ದೊಡ್ಡದು ತಗೊಂಡ್ರೆ 2 ಇಂಚಿಗೂ ಮಾಡಬಹುದು. ನಾನು ಈ ಬಟ್ಟೆಯಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿಯಾಗಿ 1 ಇಂಚಿಗೆ ಒಂದು ಪ್ಲೀಟ್ಸ್ ಅನ್ನ ರೆಡಿ ಮಾಡ್ಕೊಳ್ತಾ ಹೋಗ್ಬೇಕು. ಮತ್ತೆ ಆ ಸೆಂಟರ್ ಲೈನ್ ಮಾರ್ಕ್ ಮಾಡಿದ್ದೀನಲ್ವಾ, ಅಲ್ಲಿವರೆಗೆ ಅಷ್ಟೇನೆ ಈ ಪ್ಲೀಟ್ಸ್ ಅನ್ನ ತಗೊಂಡು ಸ್ಟಾಪ್ ಮಾಡ್ಬೇಕು. ಸೊ ಇಲ್ಲಿವರೆಗೆ ನಂದು ಪ್ಲೀಟ್ಸ್ ರೆಡಿ ಆಯ್ತು. ಇವಾಗ ಇದನ್ನ ಪಿನ್ ಹಾಕೊಂಡು ಸೆಕ್ಯೂರ್ ಮಾಡ್ಕೊಳ್ತೀನಿ 2 ಕಡೆಗೂ. ಹೀಗೆ ಒಂದ್ ಕಡೆಗೆ ರೆಡಿ ಆಯ್ತು. ಮತ್ತೊಂದ್ ಕಡೆಗೂ ಇದೇ ರೀತಿಯಾಗಿ ನಾನು ಪ್ಲೀಟ್ಸ್ ಅನ್ನ ತಗೊಳ್ತಾ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಕೂಡ ನಾನು ಪಿನ್ ಅನ್ನ ಹಾಕೊಂಡು ರೆಡಿ ಮಾಡ್ಕೊಂಡೆ. 2 ಕಡೆಗೂ ಇದೇ ರೀತಿಯಾಗಿ ಮಾಡಬೇಕು.
ಸ್ವಲ್ಪ ಪ್ಲೀಟ್ಸ್ ಅನ್ನ ಹಾಕ್ಬೇಕಾದ್ರೆ ನಿಧಾನಕ್ಕೆ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಒಂದ್ಸಲ ಪ್ಲೀಟ್ಸ್ ನೀಟಾಗಿ ಬಂದ್ಮೇಲೆ ತೊಂದರೆ ಇಲ್ಲ. ನೋಡಿ ಇವಾಗ ಈ ರೀತಿಯಾಗಿ 4 ಕಡೆಗೂ ನಾನು ಪಿನ್ಸ್ ಅನ್ನ ಹಾಕೊಂಡಿದ್ದೀನಲ್ವಾ, ಅದ್ರ ಮೇಲೆ ಕರೆಕ್ಟ್ ಆಗಿ ಸ್ಟಿಚಸ್ ಅನ್ನ ಹಾಕ್ಬೇಕು. ಇವಾಗ 2 ಕಡೆಗೂ ನಾನು ಡಬಲ್ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಈ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾನು ಇದೊಂದು ಮಾಸ್ಕ್ ಅಲ್ಲಿ ಉಳಿದಿರುವಂತ ಇಲಾಸ್ಟಿಕ್ ಅನ್ನ ತಗೊಂಡಿದೀನಿ. ನಿಮ್ಮ ಹತ್ರ ಇಲಾಸ್ಟಿಕ್ ಇದ್ರೆ ಬಳಸಬಹುದು, ಯಾರ ಹತ್ರ ಇರ್ಲಿಲ್ಲ, ಹಳೆ ಮಾಸ್ಕ್ ಅಂತೂ ಎಲ್ರ ಮನೆಯಲ್ಲೂ ಇರತ್ತಲ್ವಾ, ಹಂಗಾಗಿ ನಾನು ಇದನ್ನ ತೋರಿಸಿದ್ದು. ಈಗ ಈ ಇಲಾಸ್ಟಿಕ್ ಅನ್ನ ಒಂದು ತುದಿಗೆ ಈ ರೀತಿಯಾಗಿ ನಾನು ಸ್ಟಿಚ್ ಮಾಡ್ಕೊಂಡೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ತರದ 2 ಬಟ್ಟೆಯ ಸ್ಟ್ರಾಪ್ಸ್ ಅನ್ನ ತಗೊಂಡಿದೀನಿ. ಸುಮಾರು ಒಂದು 2 ಇಂಚ್ ಆಗುವಷ್ಟು ಅಗಲ ಇದೆ ಇದು. ಹಾಗೆ ಇದನ್ನ ನೀಟಾಗಿ ಪೈಪಿಂಗ್ ರೀತಿಯಾಗಿ ನಾವು ಫಿನಿಶ್ ಮಾಡ್ಬೇಕು. ನೋಡಿ 2 ಕಡೆಗೂ ಒಂದ್ ಅರ್ಧ ಇಂಚು ಒಳಗೆ ಹೋಗ್ಬೇಕು. ಆ ರೀತಿಯಾಗಿ ಫಸ್ಟ್ ಒಂದು ಸ್ಟಿಚ್ ಅನ್ನು ಹಾಕೊಳ್ತೀನಿ. ಈಗ 1 ಸ್ಟಿಚ್ ಹಾಕಿದ್ದಾಯ್ತು. ಇವಾಗ ಈ ರೀತಿಯಾಗಿ ಉಲ್ಟಾ ತಿರುಗಿಸ್ಬಿಟ್ಟು ಡಬಲ್ ಫೋಲ್ಡ್ ಮಾಡಿ ಈ ರೀತಿಯಾಗಿ ಹೀಗೆ ಇಟ್ಟು ಒಂದು ಲಾಂಗ್ ಸ್ಟಿಚ್ ಅನ್ನ ಹಾಕ್ಬೇಕು. 2 ಕಡೆಗೂ ಇದೇ ಕ್ರಮವನ್ನ ಅನುಸರಿಸಿದ್ರೆ ಆಯ್ತು. ಈಗ 2 ಕಡೆಗೂ ನಾನು ಈ ರೀತಿಯಾಗಿ ಪೈಪಿಂಗ್ ರೀತಿಯಾಗಿ ಮಾಡಿ ಫಿನಿಶ್ ಮಾಡಿದಾಯ್ತು. ನೋಡಿ ಈ ಬ್ಯಾಗು ಇವಾಗ ರೆಡಿ ಇದೆ. ಯಾವುದೇ ಸ್ಪಾಂಜು, ಕ್ಯಾನ್ವಾಸು ಯಾವ ತಲೆ ಬಿಸಿ ಇಲ್ಲ, ಜಸ್ಟ್ ಒಂದು ಬ್ಲೌಸ್ ಪೀಸ್ ಇದ್ರೆ ಸಾಕು. ಹಾಗೂ ನಾನಿಲ್ಲಿ ರೆಡಿಮೇಡ್ ಬೆಲ್ಟ್ ಅನ್ನ ಬಳಸಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ನೀವು ನಿಮ್ಮ ಹತ್ರ ಇರುವಂತ ಬಟ್ಟೆಯಿಂದನೂ ಕೂಡ ಮಾಡ್ಕೊಳ್ಬಹುದು. ಅದು ಹೇಳಿದ್ನಲ್ಲ, ನೋಡಿ ಇದು ಇಷ್ಟು ಅಗಲವಾಗಿರುವಂತ ಬ್ಯಾಗು ರೆಡಿ ಆಗತ್ತೆ. ಮತ್ತೆ ಇದ್ರದ್ದು ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ, ನೀವು ಇದನ್ನ ಕರೆಕ್ಟ್ ಆಗಿ ಫೋಲ್ಡ್ ಮಾಡಿ ನಿಮ್ಮ ಬ್ಯಾಗ್ಸ್ ಅಲ್ಲಿ ಹಾಕಿಟ್ಕೊಳ್ಬಹುದು. ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಈ ರೀತಿಯಾಗಿ ಫೋಲ್ಡ್ ಮಾಡಿ ಒಂದು ಎಕ್ಸ್ಟ್ರಾ ಬ್ಯಾಗ್ ಅನ್ನ ಇಟ್ಕೊಳ್ಳೋದ್ರಿಂದ ಏನಾದ್ರು ಐಟಮ್ಸ್ ಎಲ್ಲ ಎಕ್ಸ್ಟ್ರಾ ತರೋದಿದ್ರೆ ಯೂಸ್ ಆಗತ್ತೆ, ಜಾಗ ಕೂಡ ಕನ್ಸ್ಯೂಮ್ ಆಗೋದಿಲ್ಲ. ನೋಡಿ ಈ ತರ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಇಲಾಸ್ಟಿಕ್ ಇದೆಯಲ್ಲ, ಅದರಿಂದ ಈ ರೀತಿಯಾಗಿ ನಾವು ಹಾಕ್ಬಿಟ್ರೆ ಆಯ್ತು. ನೋಡಿ ಇಷ್ಟು ಪುಟಾಣಿದೊಂದು ಬ್ಯಾಗು ರೆಡಿ ಆಗತ್ತೆ. ಜಸ್ಟ್ ಒಂದು ಬ್ಲೌಸ್ ಪೀಸ್ ನಿಮ್ಮ ಹತ್ರ ಇದ್ರೆ ಇದನ್ನ ಮಾಡ್ಕೊಳ್ಬಹುದು. ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.